ಸಂಘ ಪರಿವಾರದ ಶ್ರೀ ದತ್ತಾತ್ರೇಯ ಹೊಸಬಾಳೆ ಅವರು ಏನು ಈ ಸಮಾಜವಾದ ಮತ್ತು ಜಾತ್ಯತೀತ ಪದ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಏನೋ ಆಕಾಶ ಬಿದ್ದ ರೀತಿ ರಿಯಾಕ್ಷನ್ಗಳನ್ನು ನೋಡ್ತಾ ಇದ್ರೆ, ಕಾಂಗ್ರೆಸ್ ಅವರು ಸಂವಿಧಾನ ಪುಸ್ತಕವನ್ನು ಓದಿದಾರಾ ಇಲ್ಲ ಬರೀ ಜೋಬಲ್ಲಿ ಇಟ್ಕೊಳಕ್ಕೆ ಖಾಲಿ ಸಂವಿಧಾನ ಪುಸ್ತಕ ತಗೊಂಬಂದಿದ್ದಾರಾ ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಜಾತ್ಯತೀತ ಅನ್ನೋ ಪದ, ಅದರ ಬಗ್ಗೆ ಸಿದ್ದರಾಮಯ್ಯನವರು ಕಾಮೆಂಟು ಕೂಡ ಇವತ್ತು ಮಾಡಿದ್ದಾರೆ. ಮನುವಾದಿಗಳು ಅಂತ. ಅವನು ಯಾವ ಮನು ನನಗೆ ಗೊತ್ತಿಲ್ಲ. ಇದು ಸಿದ್ದರಾಮಯ್ಯನವರ ಮನು ಇರಬೇಕನ್ನೋ. ನಮಗಂತೂ ಯಾವ ಮನುವಾದನೂ ಗೊತ್ತಿಲ್ಲ, ಮನುನೂ ಗೊತ್ತಿಲ್ಲ, ಅವನ ಪುಸ್ತಕನೂ ಓದಿಲ್ಲ. ನಾನು ಪಕ್ಕಾ ಆರ್ ಎಸ್ ಎಸ್ ಅವನು. ನಾನೇ ಓದಿಲ್ಲ. ಆ ಪುಸ್ತಕದ ಫ್ರಂಟ್ ಪೇಜು ನಾನು ನೋಡಿಲ್ಲ. ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಯಾವುದೋ ಮನುನ ಹಿಡ್ಕೊಂಡು ಆ ಸಿದ್ಧಾಂತವನ್ನು ನಮ್ಮ ಮೇಲೆ ಏರುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವಂತೂ ಫಾಲೋ ಮಾಡ್ತಾ ಇಲ್ಲ, ಏರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಾತ್ಯತೀತ ಪದ ತೆಗಿಬೇಕು, ಅದು ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆದಂಗೆ, ಅಂಬೇಡ್ಕರ್ ಅವರ ವಿಚಾರಕ್ಕೆ ದ್ರೋಹ ಬಗೆದಂಗೆ ಅಂತ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರಲ್ಲ. ಆ ಸಂವಿಧಾನದ ಪುಸ್ತಕವನ್ನು ಈ ಕಾಂಗ್ರೆಸ್ ಅವರು ಓದಿದಾರ? ಫಸ್ಟು ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪುಸ್ತಕದಲ್ಲಿ ಈ ಜಾತ್ಯತೀತ, ಈ ಸಮಾಜವಾದ ಎಲ್ಲಿದೆ? ಈ ಕಳ್ಳ ಕಾಂಗ್ರೆಸ್ ಅವರು ಅನ್ನೆಸೆಸರಿಯಾಗಿ ಅಂಬೇಡ್ಕರ್ನ ತರ್ತಾ ಇದ್ದಾರೆ. ಈ ಖರ್ಗೆ ಅವರು ಹೇಳ್ತಾರಲ್ಲ, ಯಾವಾಗೂ ಮರಿ ಖರ್ಗೆ ಅವರು ಎಲ್ಲ, ದೊಡ್ಡ ಖರ್ಗೆ ಅವರು ಎಲ್ಲರೂ ಕೂಡ, ಅದು ಯಾವ ಪೇಜಲ್ಲಿದೆ ಇದನ್ನ ನನಗೆ ತೋರಿಸ್ಲಿ ಅವರು. ಅಂಬೇಡ್ಕರ್ ಅವರ ಸಂವಿಧಾನದ ಕರಡು ಏನು 1950ರಲ್ಲಿ ಜನವರಿ 26 ಬಂತಲ್ಲ, ಅವಾಗ ಅದು ಅದನ್ನು ಅಕ್ಸೆಪ್ಟ್ ಮಾಡಿದ್ದು ಅವತ್ತು. ಆ ಸಂವಿಧಾನ ಪುಸ್ತಕದಲ್ಲಿ ಈ ಜಾತ್ಯತೀತ ಪದ ಎಲ್ಲಿದೆ, ಯಾವ ಪೇಜಲ್ಲಿದೆ, ಯಾವ ಲೈನಲ್ಲಿದೆ, ದಯವಿಟ್ಟು ಹುಡುಕಿ ಕೊಡಿ. ಕಾಂಗ್ರೆಸ್ ಅವರಿಗೆ ನನ್ನ ಮೊದಲ ಪ್ರಶ್ನೆ.